ನಮಸ್ಕಾರ ಸ್ನೇಹಿತರೆ. ಭಾರತ ಪಾಕ್ ನಡುವೆ ಕ್ಷಣ ಕ್ಷಣಕ್ಕೂ ಪರಿಸ್ಥಿತಿ ಕಾವೇರ್ತಾ ಇದೆ. ಯಾವಾಗ ಏನಾಗುತ್ತೋ ಅನ್ನೋ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಇದರ ನಡುವೆ ಭಾರತದ ಪ್ರತಿಕ್ರಿಯೆಯಿಂದ ಬೆದರಿರುವ ಪಾಕಿಸ್ತಾನ LOC ಗಡಿ ಭಾಗದಲ್ಲಿ ಸೇನಾ ಜಮಾವಣೆ ಮಾಡ್ತಾ ಇದೆ. ಬಾರ್ಡರ್ಗೆ ಯುದ್ಧ ಟ್ಯಾಂಕ್ಗಳನ್ನು ತಂದು ನಿಲ್ಲಿಸಿಕೊಳ್ತಾ ಇದೆ. ರಾವಲ್ಪಿಂಡಿ ಭಾಗದಲ್ಲಿ ಪಾಕ್ ಸೇನಾ ವಾಹನಗಳು ಗಡಿ ಕಡೆಗೆ ಹೊರಟಿದ್ದಾವೆ ಅಂತ ಅಲ್ಲಿನ ಲೋಕಲ್ ಮೀಡಿಯಾಗಳು ರಿಪೋರ್ಟ್ ಮಾಡಿವೆ. ಒಂದಷ್ಟು ದೃಶ್ಯಗಳನ್ನು ಕೂಡ ಶೇರ್ ಮಾಡಿದ್ದಾರೆ. ಟ್ಯಾಂಕ್ಸ್ ಜೊತೆಗೆ ಸೆಲ್ಫ್ ಪ್ರೊಪೆಲ್ಡ್ ಆರ್ಟಿಲರಿ ಮತ್ತು ಲಘು ಶಸ್ತ್ರಾಸ್ತ್ರಗಳು ಇದಾವೆ. ಈಗ ಆಲ್ರೆಡಿ ಪಾಕ್ LOC ಆದ್ಯಂತ ಹೈ ಅಲರ್ಟ್ ಘೋಷಿಸಿತ್ತು. ಈಗ ತನ್ನ ಸೈನಿಕರನ್ನ ಗಡಿಗೆ ತಂದು ನಿಲ್ಲಿಸ್ತಾ ಇದೆ. ಮತ್ತೊಂದು ಕಡೆ ಭಾರತದಲ್ಲೂ ಕೂಡ ಮಹತ್ವದ ಬೆಳವಣಿಗೆಗಳು ಆಗ್ತಾ ಇವೆ. ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಮತ್ತು ಆರ್ಮಿ ಚೀಫ್ ಉಪೇಂದ್ರ ದ್ವಿವೇದಿ ನಾರ್ದರ್ನ್ ಕಮಾಂಡ್ನ ಹೆಡ್ ಕ್ವಾರ್ಟರ್ ಉಧಂಪುರ್ಗೆ ಭೇಟಿ ಕೊಟ್ಟಿದ್ದಾರೆ. ಮಹತ್ವದ ಹೈ ಲೆವೆಲ್ ಮೀಟಿಂಗ್ ನಡೆಸಿದ್ದಾರೆ. ಈ ಸಭೆಯಲ್ಲಿ ನಾರ್ದರ್ನ್ ಕಮಾಂಡ್ನ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ MV ಸುಚೇಂದ್ರ ಕುಮಾರ್ ಮತ್ತು ಇತರ ಹಿರಿಯ ಸೇನಾಧಿಕಾರಿಗಳು ಇದ್ರು. ಈ ವೇಳೆ ಮುಖ್ಯವಾಗಿ ಪೂಂಚ್, ರಜೌರಿ ಜಿಲ್ಲೆಗಳು ಮತ್ತು ಪೀರ್ ಪಂಜಾಲ್ ಪರ್ವತ ಶ್ರೇಣಿಯ ದಕ್ಷಿಣ ಭಾಗದಲ್ಲಿನ LOC ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಸೇನೆ ಮುಂದೆ ತೆಗೆದುಕೊಳ್ಳಬಹುದಾದ ಕ್ರಮಗಳ ಬಗ್ಗೆ ಹಿರಿಯ ಸೇನಾಧಿಕಾರಿಗಳೊಂದಿಗೆ ಚರ್ಚೆ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಭಾರತದ ವಿದೇಶಾಂಗ ಇಲಾಖೆ ಅಮೆರಿಕ ಮತ್ತು ಇಸ್ರೇಲ್ ರಾಯಭಾರಿಗಳನ್ನ ಕರೆಸಿ ಮಾತನಾಡಿದೆ. ಅಮೆರಿಕದ ಚಾರ್ಜ್ ಡೆ ಅಫೇರ್ಸ್ ಜಾರ್ಗನ್ ಆಂಡ್ರೂಸ್ ಮತ್ತು ಇಸ್ರೇಲ್ ರಾಯಭಾರಿ ರಾವೆನ್ ಅಜರ್ ಸೌತ್ ಬ್ಲಾಕ್ನಲ್ಲಿರೋ ವಿದೇಶಾಂಗ ಇಲಾಖೆಗೆ ಬಂದು ಮಾತಾಡ್ಕೊಂಡು ಹೋಗಿದ್ದಾರೆ. ಮತ್ತೊಂದು ಕಡೆ ವಿದೇಶಾಂಗ ಸಚಿವ S ಜೈಶಂಕರ್ ಕೂಡ ಅಮಿತ್ ಶಾರನ್ನ ಮೀಟ್ ಮಾಡಿದ್ದಾರೆ. ಇನ್ನು ಭಾರತದ ರಾಜತಾಂತ್ರಿಕ ಪ್ರೆಷರ್ಗೆ ಶೇಕ್ ಆಗ್ತಿರೋ ಪಾಕಿಸ್ತಾನ ಭಾರತಕ್ಕೆ ಪ್ರತಿ ಬೆದರಿಕೆಯನ್ನು ಒಡ್ಡಿದೆ. ಪಾಕ್ ಉಪ ಪ್ರಧಾನಿ ಇಶಕ್ ಧರ್ ಪಾಕಿಸ್ತಾನಕ್ಕೆ ಯಾವುದೇ ಸಂದರ್ಭದಲ್ಲಿ ಎಂತಹದೇ ಸವಾಲನ್ನು ಒಡ್ಡಿದ್ರೂ ಕೂಡ ನಮ್ಮ ಸೇನೆ ಅದಕ್ಕೆ ತಯಾರಿದೆ, ನಾವು ಸೂಕ್ತ ಮತ್ತು ತಕ್ಕ ಪ್ರತಿಕ್ರಿಯೆ ಕೊಡ್ತೀವಿ ಅಂತ ಧಮಕಿ ಹಾಕಿದ್ದಾರೆ. ಇನ್ನು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿರೋ ಪಾಕ್ನ ರಕ್ಷಣಾ ಸಚಿವ ಕ್ವಾಜಾ ಭಾರತದ ದಾಳಿಯಲ್ಲಿ ಒಬ್ಬ ಪಾಕ್ ಪ್ರಜೆ ಹುತಾತ್ಮನಾದರೂ ಕೂಡ ನಾವು ಅವರಿಗೆ ಮೂಗಿನ ಮೂಲಕ ಪೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಮೂತಿಯನ್ನ ಚಚ್ಚುತ್ತೀವಿ, ಭಾರಿ ಬೆಲೆ ತೆರೋ ರೀತಿ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಭಾಷಣ ಬಗ್ಗಿದ್ದಾನೆ. ಇನ್ನು ಶಿಮ್ಲಾ ಒಪ್ಪಂದದಿಂದ ಹಿಂದೆ ಸರಿತೀವಿ ಅಂತ ಪಾಕ್ ಬೆದರಿಕೆ ಒಡ್ತಿರೋ ನಡುವೆನೆ ಭಾರತವು ಅಂತಹದ್ದೇ ಸುಳಿವನ್ನ ಕೊಟ್ಟಿದೆ. 1972ರಲ್ಲಿ ಶಿಮ್ಲಾ ಒಪ್ಪಂದ ನಡೆದ ಹಿಮಾಚಲ ಪ್ರದೇಶ ರಾಜಭವನದ ಐತಿಹಾಸಿಕ ಟೇಬಲ್ ಮೇಲೆ ಪಾಕ್ ಧ್ವಜ ಕಾಣೆಯಾಗಿದೆ. ಐತಿಹಾಸಿಕ ಅಗ್ರಿಮೆಂಟ್ ನಡೆದಿತ್ತು ಅನ್ನೋ ಕಾರಣಕ್ಕೆ ಈ ಟೇಬಲ್ ಮೇಲೆ ಯಾವಾಗಲೂ ಭಾರತ ಮತ್ತು ಪಾಕಿಸ್ತಾನ ಎರಡೂ ರಾಷ್ಟ್ರದ ಧ್ವಜಗಳು ಇರ್ತಾ ಇದ್ವು. ಆದ್ರೀಗ ಕೇವಲ ಭಾರತದ ಧ್ವಜ ಮಾತ್ರ ಅಲ್ಲಿ ಕಾಣಿಸ್ತಾ ಇದೆ. ಪಾಕಿಸ್ತಾನಿಗಳಿಗೆ ಎಲ್ಲ ರೀತಿಯ ವೀಸಾ ಕ್ಯಾನ್ಸಲ್ ಮಾಡಿದ ಬೆನ್ನಲ್ಲೇ ಭಾರತ ಮತ್ತೊಂದು ನಿರ್ಧಾರ ತಗೊಂಡಿದೆ. ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎಲ್ಲ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ CMಗಳೊಂದಿಗೆ ಸಭೆ ನಡೆಸಿದ್ದಾರೆ. ಈ ವೇಳೆ ನಿಮ್ಮ ರಾಜ್ಯಗಳಲ್ಲಿರೋ ಪಾಕಿ ಪ್ರಜೆಗಳನ್ನ ಹುಡುಕಿ ಹೊರಹಾಕಿ ಅಂತ ಎಲ್ಲ CMಗಳಿಗೆ ಸೂಚಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಕೇಂದ್ರ ಗೃಹ ಇಲಾಖೆ ಅಂಕಿಅಂಶದ ಪ್ರಕಾರ 2023ರ ಏಪ್ರಿಲ್ 1ರಿಂದ 2024ರ ಮಾರ್ಚ್ 31ರ ನಡುವೆ ಒಟ್ಟು 1112 ಪಾಕಿಸ್ತಾನಿ ಅಲ್ಪಸಂಖ್ಯಾತ ಪ್ರಜೆಗಳಿಗೆ LTV ಲಾಂಗ್ ಟರ್ಮ್ ವೀಸಾ ಕೊಡಲಾಗಿತ್ತು. ಏಪ್ರಿಲ್ 27ರ ಒಳಗೆ ಇವರೆಲ್ಲ ಜಾಗ ಖಾಲಿ ಮಾಡಬೇಕು ಅಂತ ಹೇಳಲಾಗಿದೆ. ಈಗ ಆಲ್ರೆಡಿ ಪುಣೆಯಲ್ಲಿದ್ದ 111 ಪಾಕಿಗಳಿಗೆ ದೇಶ ಬಿಟ್ಟು ಹೋಗಿ ಅಂತ ಪುಣೆ ಆಡಳಿತ ಸೂಚನೆ ಕೊಟ್ಟಾಗಿದೆ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟಿ ನೋಡ್ಕೊಂಡಂತೆ ಪಾಕ್ ಪಹಲ್ಗಾಮ್ ದಾಳಿ ಹಿಂದೆ ನಾವಿಲ್ಲ ಅಂತ ಬಾಯಿ ಬಡ್ಕೊಳ್ತಾ ಇದೆ. ಈಗ ಪಾಕ್ನ ಸೆನೆಟ್ ಭಾರತದ ಆರೋಪವನ್ನ ರಿಜೆಕ್ಟ್ ಮಾಡ್ತಾ ಇದೀವಿ, ಭಾರತ ಪಹಲ್ಗಾಮ್ ದಾಳಿಯನ್ನ ಸುಮ್ಮನೆ ನಮ್ಮ ತಲೆ ಕಟ್ಟೋಕೆ ಪ್ರಯತ್ನ ಪಡ್ತಾ ಇದೆ ಅಂತ ನಿರ್ಣಯ ಪಾಸ್ ಮಾಡಿದೆ. ಅಲ್ಲದೆ ಏನೇ ಆದರೂ ಕೂಡ ನಮ್ಮ ದೇಶವನ್ನ ಕಾಪಾಡ್ಕೋತೀವಿ ಅಂತ ಹೇಳಿದೆ. ಇನ್ನು ಸಿಂಧು ಜಲ ಒಪ್ಪಂದದಿಂದ ಹಿಂದೆ ಸರಿದ ಬೆನ್ನಲ್ಲೇ ಭಾರತ ಮುಂದಿನ ಪ್ಲಾನ್ ಬಗ್ಗೆ ಚರ್ಚಿಸ್ತಾ ಇದೆ. ಈ ಸಂಬಂಧ ಅಮಿತ್ ಶಾ ತುರ್ತು ಮೀಟಿಂಗ್ ನಡೆಸಿದ್ದಾರೆ. ಈ ಸಭೆಯಲ್ಲಿ ಕೇಂದ್ರ ಜಲಶಕ್ತಿ ಮಂತ್ರಿ CR ಪಾಟೀಲ್ ಮತ್ತು ವಿವಿಧ ಇಲಾಖೆಯ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಇಲ್ಲಿ ಭದ್ರತಾ ಕ್ಯಾಬಿನೆಟ್ ಸಮಿತಿಯಲ್ಲಿ ತಗೊಂಡ ನಿರ್ಧಾರಗಳನ್ನು ಜಾರಿ ಮಾಡೋದ್ರ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಇನ್ನು ಮತ್ತೊಂದು ಕಡೆ ಕೇಂದ್ರ ಸರ್ಕಾರದ ಕ್ರಮಕ್ಕೆ ಜಮ್ಮು ಕಾಶ್ಮೀರ CM ಒಮರ್ ಅಬ್ದುಲ್ಲಾ ಕೂಡ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಜಮ್ಮು ಕಾಶ್ಮೀರ ಜನ ನಾವ್ಯಾವತ್ತೂ ಈ ಸಿಂಧು ಜಲ ಒಪ್ಪಂದದ ಪರ ಇರಲಿಲ್ಲ, ಈ ಒಪ್ಪಂದದಿಂದ ನಮಗೆ ಯಾವಾಗಲೂ ಅನ್ಯಾಯನೇ ಆಗ್ತಾ ಇತ್ತು, ಕೇಂದ್ರ ಸರ್ಕಾರ ಒಪ್ಪಂದವನ್ನ ಅಮಾನತಿನಲ್ಲಿ ಇಟ್ಟು ಒಳ್ಳೆ ಕೆಲಸ ಮಾಡಿದೆ ಅಂತ ಒಮರ್ ಅಬ್ದುಲ್ಲಾ ಸಪೋರ್ಟ್ ಮಾಡಿದ್ದಾರೆ. ಏನೋ ಪಹಲ್ಗಾಮ್ ದಾಳಿ ನಂತರ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಜಮ್ಮು ಕಾಶ್ಮೀರಕ್ಕೆ ಭೇಟಿ ಕೊಟ್ಟಿದ್ದಾರೆ. ಈ ವೇಳೆ ಅವರು ಕೂಡ ಈ ಸಲ ಇಡೀ ಕಾಶ್ಮೀರ ಈ ದುಷ್ಕೃತ್ಯವನ್ನ ಖಂಡಿಸಿದೆ, ಎಲ್ಲರೂ ದೇಶವನ್ನ ಬೆಂಬಲಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಅಲ್ಲದೆ ಎಲ್ಲ ಭಾರತೀಯರು ಒಂದಾಗೋಕೆ ಇದು ಸಕಾಲ, ಕೇಂದ್ರ ಸರ್ಕಾರ ಯಾವುದೇ ನಿರ್ಧಾರಕ್ಕೂ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ. ಅತ್ತ ಪಹಲ್ಗಾಮ್ ದಾಳಿಯನ್ನ ಬ್ರಿಟನ್ ಪ್ರಧಾನಿ ಕೇರ್ ಸ್ಟಾರ್ಮರ್ ಖಂಡಿಸಿದ್ದಾರೆ. PM ನರೇಂದ್ರ ಮೋದಿ ಅವರಿಗೆ ಕಾಲ್ ಮಾಡಿ
ಸಂತಾಪ ಸೂಚಿಸಿದ್ದಾರೆ. ನೆದರ್ಲೆಂಡ್ ಪ್ರಧಾನಿ ಕೂಡ ಪಿಎಂ ಮೋದಿಗೆ ಕಾಲ್ ಮಾಡಿ ಮಾತನಾಡಿದ್ದಾರೆ. ಏನೋ ಪಹಲ್ಗಾಮ್ ದಾಳಿಯಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ತಲಾ 4 ಲಕ್ಷದಂತೆ 1 ಕೋಟಿ ರೂಪಾಯಿ ಕೊಡೋದಾಗಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಹೇಳಿಕೊಂಡಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಎಕ್ಸ್ಕ್ಲೂಸಿವ್ ಆಗಿ ಭಾರತ ಪಾಕ್ ನಡುವಿನ ಟೆನ್ಷನ್ಸ್ಗೆ ಸಂಬಂಧಪಟ್ಟಂತೆ ಕ್ವಿಕ್ ಅಪ್ಡೇಟ್ ಅನ್ನ ಸ್ಪೆಷಲ್ ಬುಲೆಟಿನ್ ಮೂಲಕ ತರುವಂತ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಈ ಘಟನೆಗೆ ಮತ್ತು ಬೆಳವಣಿಗೆಗೆ ಸಂಬಂಧಪಟ್ಟ ರಿಲೇಟೆಡ್ ವಿಡಿಯೋಗಳ ಲಿಂಕ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಕ್ಲಿಕ್ ಮಾಡುವ ಮೂಲಕ ನಿಮ್ಮ ಚಾಯ್ಸ್ ಆಫ್ ವಿಡಿಯೋಸ್ನ ನೀವು ನೋಡಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.